ಆತ್ಮೀಯ ಕನ್ನಡಿಗರ ನಮಸ್ಕಾರ. ನಾನು ಶ್ರೀಧರ್ ಶಿವಮೊಗ್ಗ. ಈಗ ಚೀತು ಅನ್ನೋ ಒಂದು ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಾನು ಇಲ್ಲಿಗೆ ಬಂದಿದ್ದೀನಿ. ಪಾಪ ಒಬ್ಬ ಹೊಸ ಹೀರೋ ಅವಾಗಿಂದ ಒಂದು ಶಾಟ್ಗಾಗಿ ದಿನ ಪೂರ್ತಿ ಆ ರೋಪಲ್ಲಿ ಎಳೆಯೋದಿದೆಯಲ್ಲ, ತುಂಬ ಕಷ್ಟ ರೀ. ಆದರೆ ಅದು ಆ್ಯಕ್ಟಿಂಗ ನಿಜಾನ, ಅವರ ಪರಿಸ್ಥಿತಿ ಈಗ ಹೇಗಿದೆ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ. ಓ ಸರ್ ನಮಸ್ಕಾರ. ಸರ್ ಏನು ಸರ್, ಅಲ್ಲ ಈ ಸೊಂಟ ಗಿಂಟೆಲ್ಲ ಕಟ್ಟಾಗಿದೆಯಾ ಅಂತ ಇಲ್ಲ ಸರ್, ಸ್ವಲ್ಪ ಒಂಚೂರು ಹೋಗಿದೆ ಎಲ್ಲ ಒಳಗಡೆ. ಆತ್ಮೀಯ ಕನ್ನಡಿಗರೇ, ಒಬ್ಬ ಕಲಾವಿದ ಆಗೋದು, ಅದರಲ್ಲೂ ಹೀರೋ ಆಗಿ ನಿಲ್ಲೋದಿದೆಯಲ್ಲ, ಭಾರಿ ಕಷ್ಟದ ವಿಷಯ. ಸ್ನೇಹಿತರೇ ಸೇರಿ ಮಾಡ್ತಿರುವಂಥ ಒಂದು ಸಿನಿಮಾ. ಸ್ನೇಹಿತ ತನ್ನ ಸ್ನೇಹಿತನ ಕನಸಿಗೆ ದಾರಿದೀಪ ಆಗ್ತಿದ್ದಾರೆ. ಈಗ ಚೀತು ಸಿನಿಮಾದ ಸೆಟ್ನಲ್ಲಿ ಇದ್ದೀನಿ. ನೀವು ಕಮರೊಟ್ಟು ಪೋಸ್ಟ್ ಅಂತ ಒಂದು ಸಿನಿಮಾ ನೋಡಿರ್ತೀರ. ಆ ಸಿನಿಮಾದ ಹೀರೋ ಭಾರಿ ಕನಸನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದು ಸಿನಿಮಾ ಮಾಡ್ಬೇಕಂತ ಒದ್ದಾಡ್ತಾ ಇದ್ದಾರೆ. ಇವತ್ತು ನಮ್ಮ ಇಂಡಸ್ಟ್ರಿಗೆ ಲೆಜೆಂಡು ಫೈಟ್ ಮಾಸ್ಟರ್ ವಿಷಯದಲ್ಲಿ ಥ್ರಿಲ್ಲರ್ ಮಂಜು ಅವರು ಸಾಹಸ ನಿರ್ದೇಶನದಲ್ಲಿ ನೀವು ಕೆಲಸ ಮಾಡ್ತಿದ್ರಿ. ಹೇಗೆ ಅನ್ಸುತ್ತೆ ಸರ್? ಸರ್, ಮೊದಲನೇದಾಗಿ ನೀವು ಹೇಳ್ದಂಗೆ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಸರ್, ನಾನು ಒಬ್ಬ ಆಟೋ ಡ್ರೈವರ್ ಮಗ. ನಮ್ಮ ತಾಯಿ ಸಾಧಾರಣ ಕಾಲೇಜಲ್ಲಿ ಒಂದು ಕ್ಲರ್ಕು. ಸೊ ಅವರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಏನು ಅಂದರೆ, ನನ್ನಲ್ಲಿ ಒಂದು ಚಿಕ್ಕ ಕಲೆ ಇದೆ ಅಂತ ಒಂದು. ಎರಡನೇದು, ಅವರೆಲ್ಲ ಅಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ನನಗೆ ನಮ್ಮ ತಂದೆ ತಾಯಿ ಆಗಿರಲಿ, ನಮ್ಮ ಯಾರೇ ಆಗಿರಲಿ, ಸಿನಿಮಾ ಇಂಡಸ್ಟ್ರಿ ಅವ್ರು ಯಾರೂ ಅಲ್ಲ ಆಯಿತಾ. ನಮ್ಮ ತಾಯಿ ಒಂದು ಕನಸು, ಸಿನಿಮಾದಲ್ಲಿ ಇವ್ನು ಮಾಡಬೇಕು, ಒಬ್ಬ ಹೀರೋ ಆಗಬೇಕಂತ. ಅದು ಒಂದು ಕನಸು ಕಟ್ಕೊಂಡು ನಾನು ಬಂದಿದ್ದು. ಸೊ ಅಲ್ಲಿಂದ ಟ್ರಾವೆಲ್ ಆಗ್ತಾ ಒಂದು ಬಳಗ ಬೆಳೆಸ್ಕೊಂಡೆ, ಒಂದು ಸಂಘ, ನಮ್ಮ ಸಂಘ. ನಮ್ಮ ಸಂತು ಆಗಿರಲಿ, ಮಾಂತೇಶು, ಸಲ್ಮಾನು, ಇವರೆಲ್ಲ ಭಾಳಷ್ಟು ಜನ ಆರ್ಟಿಸ್ಟ್ಗಳನ್ನೆಲ್ಲ ಕೂಡಿಸಿ ಸಿನಿಮಾನ ಮಾಡಿಸಿದ್ದಾರೆ. ಆ್ಯಂಡ್ ಇದಕ್ಕೆ ಮೂಲ ಒಂದು ಹೇಳ್ತಾರಲ್ಲ ಅನ್ನದಾತರು ಅಂತ, ನಮ್ಮ ಚೇತನ್ ರಾಜ್ ಅವರು ಕಮರೊಟ್ಟು ಚೆಕ್ ಪೋಸ್ಟಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದಾರೆ, ನನ್ನ ಇಡೀ ಹಾರ್ಡ್ ವರ್ಕ್ ನೋಡಿದ್ದಾರೆ. ಸರಿ, ಅಲ್ಲಿಂದ ನೆಕ್ಸ್ಟ್ ಟೇಕ್ ಆಫ್ ಮಾಡೋಣ, ತಗೊಳ್ಳಿ ಇದನ್ನೇ ಮಾಡೋಣ ಜೊತೆಗೆ ಅಂತ ಒಂದು ಸಪೋರ್ಟ್ ತೊಗೊಂಡು ಅಲ್ಲಿಂದ ಎಲ್ಲ ಜೊತೆಗೆ ಸೇರಿ ಮಾಡ್ತಾ ಇದ್ದೀವಿ. ನೀವು ಹೇಳ್ದಂಗೆ ಎಲ್ಲ ಫ್ರೆಂಡ್ಸು ಎಲ್ಲರೂ ಸೇರಿ ಫ್ರೆಂಡ್ಸ್ಗೋಸ್ಕರ ಮಾಡಿರೋ ಸಿನಿಮಾ. ಆ್ಯಂಡ್ ಸಿನಿಮಾದಲ್ಲೂ ಅದೇ ರೀತಿ ನಿಮಗೆ ಕತೆ ಸ್ಟೋರಿ ಹಂಗೆ ಇರುತ್ತೆ. ಆ್ಯಂಡ್ ಮೂಲ ನಾನು ಇವಾಗ ನೋಡಿ ನಿಮ್ಮ ಹತ್ರ ಮಾತಾಡುವಾಗ ಒಬ್ರು ಮರ್ತ್ಬಿಟ್ಟೆ, ಅವ್ರು ಇಲ್ಲೇ ಇದ್ರೆ ನೋಡಿ ಬಂದ್ಬಿಟ್ರು. ಅವ್ರ ಬಗ್ಗೆ ಮರೆಯಂಗಿಲ್ಲ. ನಿರ್ದೇಶಕರು. ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡಿ ನನ್ನ ಈ ಸಿನಿಮಾಗೆ ಅವ್ರು ಹಾಕೊಂಡ್ರು. ಸೊ ಅಲ್ಲಿಂದ ನಮ್ಮ ಒಂದು ಜರ್ನಿ ಸ್ನೇಹಿತರು ಅಗೇನ್. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಎಲ್ಲ ಹಿಂಗೆ ನೀವು ನಂಬ್ತಿರೋ ಬಿಡ್ತಿರೋ ಇದು ಗೊತ್ತಿಲ್ಲ, ನಾನು ಎಲ್ಲೂ ಹೇಳಿಲ್ಲ. ಈ ಸಿನಿಮಾ ಸ್ಟೋರಿನ ನಮ್ಮ ಪ್ರೊಡ್ಯೂಸರ್, ನನ್ನ ಕ್ಲೋಸ್ ಫ್ರೆಂಡ್ ಚೇತನ್ ಅವ್ರಿಗೆ ಒಂದು ಚಿಕ್ಕ ಕಾರು, i10 ಕಾರ್ ಇತ್ತು ಅವಾಗ, ಕುತ್ಕೊಂಡು ಅದ್ರ ಒಳಗಡೆ ಕುತ್ಕೊಂಡು ಮಳೆ ಬರ್ತಿದೆ, ಅದ್ರಲ್ಲಿ ಹೇಳಿದ ಸ್ಟೋರಿ ನೆನಪಿದ್ಯಾ? ಸೊ ಮಳೆಯಲ್ಲೂ ಅದನ್ನ ಕತೆ ಗ್ರಾಸ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿದೆ ಅಂತ. ಇಂಪ್ರೆಸ್ ಮಾಡಿದ್ವಿ ಎಲ್ಲ ಕುತ್ಕೊಂಡು ಮಾಡಿದ್ವಿ. ಸೊ ಇದು ನನ್ನ ಸಿನಿಮಾ ಅನ್ನೋದು ಅದ್ರ ಮೇಕಿಂಗ್ ಇದೆಯಲ್ಲ ಸರ್, ಹೂ ಎತ್ತಂಗ್ ಮಾಡೋಂಥ ಕೆಲಸ ಏನಲ್ಲ. ಹೌದೌದು. ತುಂಬಾ ಕಷ್ಟಪಟ್ಟು ತುಂಬಾ ದಿನಗಳಿಂದ ಸಿನಿಮಾ ಮಾಡ್ತಾ ಇದ್ದೀರಿ, ಕೊನೆ ಹಂತಕ್ಕೆ ಬಂದು ನಿಂತಿದ್ದೀರಿ. ಹೆಂಗಿದೆ ಸರ್ ಸಿನಿಮಾ ಜರ್ನಿ? ನಿಮಗೆ ಬೇಕಿತ್ತಾ ಅಂತ ಯಾವಾಗ ಅನ್ಸುತ್ತಾ, ಇಲ್ಲ ಗುರು ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇದೆಯಾ? ಹೆಂಗೆ, ಯಾವ ಸ್ಥಿತಿಲಿದೆ ಮನಸ್ಥಿತಿ ಇವಾಗ? ಸರ್, ಒಬ್ಬ ನಿರ್ದೇಶಕನಾಗಬೇಕು ಅಂತ ಕಾಲಿಟ್ಟ ಮೇಲೆ ಪ್ರತಿಯೊಂದನ್ನು ನಾವು ತಾಳ್ಮೆ ಅನ್ನೋದನ್ನ ಸಿಕ್ಕಾಪಟ್ಟೆ ಕಲಿಬೇಕು ಸರ್. ಆ ತಾಳ್ಮೆ ನನಗಿದೆ ಅಂತ ನಾನು ಅನ್ಕೋತೀನಿ. ಏನಕ್ಕೆ ಅಂದರೆ ನಾನು ಸುಮಾರು ನಂದೊಬ್ಬಂದೇ ಅಲ್ಲ ಸರ್, ನೋಡ್ಕೊಂಬರ್ತಾ ಇದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳದೇ ಎಷ್ಟೋ ಲೇಟಾಗಿ ಆಚೆಗೆ ಬಂದು ಇಟ್ಟಾಗಿರೋಂಥ ಉದಾಹರಣೆಗಳು ಇದೆ. ಹಾಗಾಗಿ ನಾನು ಹೊಸಬಾಗಿರೋದ್ರಿಂದ ಫಸ್ಟ್ ಸಿನಿಮಾ ಇದು ನಂದು. ಒಂದಷ್ಟು ಸಾಕಷ್ಟು ಒಂದು ಅಸೋಸಿಯೇಟ್ ಕೋ ಡೈರೆಕ್ಟರ್ ಎಲ್ಲ ಮಾಡಿ ಆ ಸಿನಿಮಾ ಕಷ್ಟ ಏನು ಅಂತ ನಾನು ತಿಳ್ಕೊಂಬಂದಿರೋದ್ರಿಂದ, ಒಂದು ಸಿನಿಮಾ ಆಗಿ ಆಚೆ ಕಡೆ ಬರೋದು ಹೆಂಗಿದೆ ಅಂದರೆ, ಒಂದು ತಾಯಿಗೆ ಒಂದು ಮಗುಗೆ ಡೆಲಿವರಿ ಆಗುತ್ತಲ್ಲ, ಅಷ್ಟು ಕಷ್ಟ ಇರುತ್ತೆ ಒಬ್ಬ ನಿರ್ದೇಶಕನಿಗಾಗಿರಲಿ ಯಾರಿಗೆ. ನನಗೆ ನನ್ನ ಸಿನಿಮಾ ಸ್ಕೇಲು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಆಗ್ತಾ ಹೋಯ್ತಲ್ಲ, ಹಾಗಾಗಿ ನನ್ನ ಸಿನಿಮಾ ತುಂಬ ದೊಡ್ಡದಾಗ್ತಿದೆ, ಇನ್ನೂ ಚೆನ್ನಾಗಿ ಬರ್ತಿದೆ ಮಾತಿದ್ದಿಲ್ಲ ಸರ್, ಸಿನಿಮಾ ಮಾಡಿಸ್ಕೊಳುತ್ತೆ ಅಂತ. ಸೊ ಇದೆ ಸರ್, ನನಗೆ ಲೇಟ್ ಆಯಿತು, ನಾನು ಬಿಟ್ಬಿಟ್ಟು ಹೊಂಟೋಗ್ಬೇಕು, ಅದು ಇದು ಸರ್ ಇರುತ್ತೆ ಖಂಡಿತ. ಏನು ಕಪ್ಪ ಲೇಟ್ ಆಗೋಯ್ತು, ಹಿಂಗೆ ನಾವು ಎಷ್ಟೋ ಸಲ ಸಫರ್ ಆಗಿರೋದು. ಬಟ್ ಸಿನಿಮಾ ಬಿಟ್ಟು ಹೋಗ್ಬೇಕು ಅಂತ ಯಾವತ್ತೂ ಅನ್ಸಿಲ್ಲ ಸರ್. ಸಿನಿಮಾ ಸರ್ ಅಷ್ಟೇ. ಸಿನಿಮಾ ಮಾಡಕ್ ಬಂದಿದ್ದೀವಿ, ಸಿನಿಮಾ ಮಾಡ್ತೀವಿ, ನಾಳೆ ದಿನ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಜನ ಎಂಜಾಯ್ ಮಾಡಿದಾಗ ಇವೆಲ್ಲ ನಾವು ಮರಿತೀವಿ. ಸೂಪರ್ ಸರ್. ಬಟ್ ಆದ್ರೆ ಹೊಸಬ್ರಿಗೆ ನಾನು ಹೇಳ್ತಿರೋದು, ನಾವೆಲ್ಲ ಒಂದು ಸಿನಿಮಾ ಕೆಲಸ ಮಾಡಿದ್ರೆ ಸಾಕು ಸರ್. ಒಂದು ಸಿನಿಮಾ
ನೀಟಾಗಿ ಡೆಡಿಕೇಶನ್, ಹಾರ್ಡ್ ವರ್ಕು, ಶ್ರದ್ಧೆ, ಭಕ್ತಿಯಿಂದ ಎಲ್ಲ ನೀಟಾಗಿ ಒಂದು ಸಿನಿಮಾಗೆ ಕೆಲಸ ಮಾಡಿದ್ರೆ ಅದು ಹಂಗೆ ತೊಗೊಂಡೋಗುತ್ತೆ. ಆಮೇಲೆ ನೀನು ಅದನ್ನು ತೊಗೊಳೋದು ನಿನ್ನ ಮೇಲೆ ಇರುತ್ತೆ ಅದು ಎಲ್ಲರಿಗೂ. ಸೊ ಆ ಒಂದು ಸಿನಿಮಾಗೆ ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಸರ್ ಯು ವಿಲ್ ಗೆಟ್ ದಟ್ ಸಕ್ಸಸ್ ಅಂತ ಬಟ್ ನಾನು ಈ ನಂಬಿದ್ದೀನಿ. ಸಿನಿಮಾ ಬಗ್ಗೆ ಅಂದ್ರೆ ನಾನು ಒಂದು ಪರ್ಸನಲ್ ಆಗಿ ಹೇಳೋದು, ಇವ್ರು ಹೋಗ್ಲಕ್ಕಂತ ಹೇಳ್ತಲ್ಲ, ಒಂದು ನನಗೆ ಒಂದು ಸಿನಿಮಾ ನೋಡಿದೆ, ಸಿಕ್ಕಿದ್ರು ಓಕೆ, ಸಿನಿಮಾ ಕತೆ ಹೇಳಿದೆ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು, ಓಕೆ. ಸರ್ ಈ ಸಿನಿಮಾಗ ಇವ್ರು ಹಾಕಿರೋ ಎಫರ್ಟ್, ಡೆಡಿಕೇಶನ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಸೊ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಸರ್, ಸನ್ನತ್ಗೆ ಈ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಬ್ರೇಕ್ ಕೊಡುವಂಥ ಎಲ್ಲ ಲಕ್ಷಣಗಳಿದೆ. ಏನಕ್ಕೆ ಅಂದರೆ ಆ ಜಾನರ್ ಹಂಗಿದೆ. ಒಂದು ಅಧ್ಯಕ್ಷ ಆಗಿರ್ಬೋದು, ಕಿರಾತಕ ಆಗಿರ್ಬೋದು, ನೀವು ಒಂದು ಉಪಾಧ್ಯಕ್ಷ ಆಗಿರ್ಬೋದು, ಒಂದು ಏನು ಆ ಥರ ಒಂದು ಕಾಮಿಡಿ ಸಂಘದವ್ರು ತುಂಬಾ ಇಷ್ಟಪಡ್ತಾರೆ ಜನನ. ಇಲ್ಲ, ಶರಣ್ ಸರ್ ತುಂಬಾ ಖುಷಿ ಪಟ್ರು. ಆಮೇಲೆ ನಮ್ಮ ಗುರುಗಳು ಜೋಗಿ ಪ್ರೇಮ್ ಸರ್ ನಮ್ಗೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ತುಂಬಾ ಪ್ರೋತ್ಸಾಹ ಕೊಟ್ಟರು. ಸರ್ ನಿಮ್ಗೆ ಈ ಸಿನಿಮಾದಲ್ಲಿ ನಗುವಿಗೆ ಕೊರತೆ ಇಲ್ಲ, ಸೆಂಟಿಮೆಂಟ್ ಇದೆ, ಫೈಟ್ಸ್ ಇದೆ, ಒಂದು ಫ್ಯಾಮಿಲಿ ಕಂಪ್ಲೀಟ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಸನ್ನತ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಗೆಳೆಯ. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೊ ಮಚ್. ಸರಿ, ಇದು ಹೇಳಿದ್ನಲ್ಲ, ರಿಯಾಲಿಟಿ ಚೆಕ್ ಅವ್ರಿಗೆ ಬಂದು ನಾನು ಮಾತಾಡ್ತೀನಿ ಅಂತ ಹೇಳಿರ್ಲಿಲ್ಲ. ತಡಿ ನೋಡೋಣ ಏನಿರುತ್ತೆ ಮನ್ಸೊಳಗೆ, ಮೈಕೈ ನೋವಿರುತ್ತಾ ಅಥವಾ ಮನ್ಸೊಳಗೆ ಇನ್ನೂ ಶಕ್ತಿ ಇದೆಯಾ ಅನ್ನೋದು ನಂಗೆ ಬೇಕಾಗಿತ್ತು ಸರ್. ಸಿನಿಮಾ ರಿಲೀಸ್ ಟೈಮಲ್ಲಿ ತುಂಬಾ ಮಾತಾಡೋಣ, ತುಂಬಾ ಒಳ್ಳೊಳ್ಳೆ ವಿಷಯಗಳು ಆಗ್ಬೇಕು ನಿಮ್ಮಿಂದ. ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವೆಲ್ಲ ಸಪೋರ್ಟ್ ಇರ್ಬೇಕು ಸರ್. ಏನ್ ಜನಕ್ಕಿಂತ ದೊಡ್ಡವರಲ್ಲ ಸರ್ ನಾವು. ಜನ ಮನ್ಸ್ ಮಾಡಿ ಏನ್ ಬೇಕಾಗುತ್ತೆ ಅದಾಗ್ಲಿ. ಅವ್ರ ಆಶೀರ್ವಾದ ಇರ್ಲಿ. ಆತ್ಮೀಯ ಕನ್ನಡಿಗರೇ, ಈ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರ್ಲಿ. ಇದೇ ರೀತಿಯ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತೀನಿ. ನನಗೂ ನಿಮ್ಮ ಆಶೀರ್ವಾದ ಇರ್ಲಿ. ಆತ್ಮೀಯ ಕನ್ನಡಿಗ